ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅನುಪಮ ಅಡುಗೆ ಮನೆಯಲ್ಲಿ ಚೆನ್ನಾಗಿ ಇವಾಗ ಇಂಪ್ರೂವ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ದುಡಿತಾ ಇದ್ದಾಳೆ. ದೀಪಾವಳಿಗೆ ಲಾಡು ಮಾಡಿಕೊಟ್ಟು ಸಿಕ್ಕಾಪಟ್ಟೆ ಇನ್ಕಮ್ ಬಂದುಬಿಟ್ಟಿದೆ. ಹಂಗಾಗ್ಬಿಟ್ಟು ತುಂಬ ಖುಷಿಯಾಗಿದ್ದಾಳೆ. ಜೊತೆಗೆ ಪ್ರೇಮ್ ಬೇರೆ ಅಡುಗೆಗೆ ಸೇರಿಕೊಂಡಿದ್ದಾನೆ. ಹಂಗಾಗ್ಬಿಟ್ಟು ಐಫೈ ಜೀವನ ಆಗ್ತಾಯಿದೆ ಇವಾಗ. ಈಗ ಎಲ್ಲರಿಗೂ ಪೇಮೆಂಟ್ ಮಾಡ್ತಾಯಿದ್ದಾಳೆ. ಅವ್ರ ಅತ್ತೆಗೂ ಕೂಡ, ಅವ್ರ ಅತ್ತೆ ಲಾಡು ಕಟ್ಟೋದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರ ಅತ್ತೆಗೂ ಕೂಡ ಪೇಮೆಂಟ್ ಕೊಡ್ತಾಯಿದ್ದಾಳೆ. ಇದೇ ಫಸ್ಟ್ ಪೇಮೆಂಟು. ಅವ್ರ ಅತ್ತೆ ಇಸ್ಕೊಂಡೋಗಿ ರೂಮಲ್ಲಿ ಕೂತ್ಕೊಂಡು ಖುಷಿ ಪಡ್ತಾಯಿದ್ದಾರೆ. ಆಮೇಲೆ ಅಲ್ಲಿ ಬಂದಿರೋ ವರ್ಕರಿಗೆಲ್ಲ ಸಂಬಳ ಕೊಟ್ಟು ಎಲ್ಲರಿಗೂ ಪೇಮೆಂಟ್ ಮಾಡಿದ್ದಾಳೆ. ಎಲ್ಲ ಖುಷಿಯಾಗಿದ್ದಾರೆ. ಆಮೇಲೆ ಈ ಖುಷಿಗೇ ದೀಪಾವಳಿಗೆ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಅಲ್ಲಿ ಅನುಪಮನೆ ಹೋಗಿ ಡ್ಯಾನ್ಸ್ ಮಾಡ್ತಾಳೆ. ಮಗಳೂ ಕೂಡ ಡ್ಯಾನ್ಸ್ ಮಾಡೋ ಅಂಥ ಕನಸು ಕಾಣ್ತಾಳೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋದ್ರಿಂದ ಅನುಪಮ ವೆರಿ ಒನ್ ಡ್ಯಾನ್ಸರು, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ. ಹಾಗಾಗಿ ಅವಳು ಡ್ಯಾನ್ಸನ್ನು ನೋಡೋಕ್ಕೋಸ್ಕರನೇ ತುಂಬ ಜನ ಬಂದಿದ್ದಾರೆ. ಅಲ್ಲಿ ಎಲ್ಲರೂ ಇದ್ದು ಡ್ಯಾನ್ಸ್ ನೋಡ್ತಾ ಇದ್ದಾರೆ. ಆದರೆ ಇವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಮತ್ತು ಮೈಕ್ ಇಟ್ಕೊಂಡು ಮಾತು ಕೂಡ ಚೆನ್ನಾಗಿ ಆಡ್ತಾಯಿದ್ದಾಳೆ. ಇದೆಲ್ಲ ಜನಗಳು ಮುಗ್ಧರಾಗಿ ಕೇಳ್ತಾ ಇದ್ದಾರೆ, ಅಂದರೆ ಅಷ್ಟು ಇಂಪಾಗಿ ಕೇಳ್ತಾ ಇದ್ದಾರೆ. ಇವಳು ತುಂಬ ಒಳ್ಳೆ ಡ್ಯಾನ್ಸರ್ ಆಗಿರೋದ್ರಿಂದ ಇವಳು ಭಾಷಣನೂ ಚೆನ್ನಾಗಿ ಮಾಡ್ತಾಳೆ. ಹಂಗಾಗಿ ರಾಹಿ ಬಂದಿದ್ದರೆ ಚೆನ್ನಾಗಿರೋದು, ಅವಳು ನನ್ನ ಜೊತೆ ಡ್ಯಾನ್ಸ್ ಮಾಡಿದರೆ ಚೆನ್ನಾಗಿರೋದು ಅಂತ ಮನೆಯಲ್ಲೇ ಕೇಳಿರ್ತಾರೆ. ರಾಹಿ ಡ್ಯಾನ್ಸ್ಗೆ ಹೋಗ್ತೀಯ ಅಂತ. ನಾನು ಅವ್ರ ಡ್ಯಾನ್ಸನ್ನೆಲ್ಲ ಮರಿಬೇಕು ಅಂತ ಇದ್ದೀನಿ, ಅವ್ರು ಮಾಡಿದ್ದೆಲ್ಲ ಕೆಲಸಗಳನ್ನು ಮರಿಬೇಕು ಅಂತಿದ್ದೀನಿ, ನಾನೇನು ಮಾಡಲ್ಲ ಅಂತ ಹೇಳ್ತಾಳೆ. ಏಕೆಂದರೆ ಅವ್ರ ಮಮ್ಮಿ ಮೇಲಿನ ಸಿಟ್ಟಿಗೆ ಹಂಗೆ ಅಂತಾಳೆ. ಆಮೇಲೆ ಅಲ್ಲಿ ಡ್ಯಾನ್ಸು ಪ್ರೋಗ್ರಾಮನ್ನು ಏರ್ಪಡಿಸಿರೋರ ಹತ್ರ ಮೈಕ್ ಇಸ್ಕೊಂಡು ಆ ಯಪ್ಪ ಈ ಕಡೆ ಸುಮ್ಮನೆ ಬಂದು ನಿಂತ್ಕೊಂಡಿರುತ್ತೆ ನೋಡ್ತವ. ಅನುಪಮ ಸಿಕ್ಕಾಪಟ್ಟೆ ಮೇಕಪ್ ಎಲ್ಲ ಮಾಡಿಕೊಂಡು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಹೋಗಿ ಮಾಡ್ತಾಳೆ. ಅವಾಗೆಲ್ಲ ಅನುಜು ಡ್ಯಾನ್ಸ್ ಮಾಡು ಅಂತ ಮಾಡಿಸ್ಬೇಕಿತ್ತು. ಇವಾಗ ಅವಳೇ ಅನುಜಿಗೋಸ್ಕರ ನಾನೇ ಡ್ಯಾನ್ಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಹೋಗಿ ಮಾಡ್ತಾಯಿದ್ದಾಳೆ ಸ್ಟೇಜ್ ಮೇಲೆ. ಸಖತ್ತಾಗಿ ಡ್ಯಾನ್ಸ್ ಮಾಡಾದಮೇಲೆ ಸ್ಪೀಕಿಂಗ್ ಎಲ್ಲ ಆದಮೇಲೆ ಆಮೇಲೆ ಅಲ್ಲಿಂದ ಮನೆಗೆ ಬರ್ತಾರೆ. ಅಲ್ಲಿ ಬಂದಾಗ ಅವರಿಗೆಲ್ಲ ಪೇಮೆಂಟು ಕೂಡ ಕೊಡ್ತಾಳೆ. ಅಡುಗೆ ಮನೆ ಕೆಲಸ ಮಾಡೋರಿಗೆಲ್ಲ ಪೇಮೆಂಟು ಕೊಡ್ತಾಳೆ. ತುಂಬ ಖುಷಿ ಅನಿಸುತ್ತೆ ಪೇಮೆಂಟ್ ತಗೊಂಡವರೆಲ್ಲ. ಆವಾಗ ಅವರೆಲ್ಲ ಹೊಗಳ್ತಾ ಇರ್ತಾರೆ, ಅಕ್ಕ ಇಲ್ಲ ಅಂದಿದ್ರೆ ನಮಗೆ ಸಂಬಳನೂ ಇಲ್ಲ, ಕೆಲಸನೂ ಇಲ್ಲ, ನಮ್ಮ ಹೊಟ್ಟೆಗೆ ಊಟನೂ ಇಲ್ದಂಗೆ ಆಗೋದು. ಈಗ ಅಕ್ಕ ಬಂದಿರೋದ್ರಿಂದ, ಅಕ್ಕನ ಅಡುಗೆ ಮನೆ ಇರೋದ್ರಿಂದ ನಮ್ಮೆಲ್ಲರಿಗೂ ಸಂಬಳನೂ ಸಿಕ್ಕುತ್ತೆ, ಹೊಟ್ಟೆಗೆ ಊಟನೂ ಆಯಿತು, ಖರ್ಚಿಗೆ ದುಡ್ಡು ಆಯಿತು, ತುಂಬ ಖುಷಿ ಅನಿಸುತ್ತೆ ನಮಗೆ ಅಂತ ಅಂತಾರೆ. ಆದರೆ ಮನೆಯಲ್ಲಿ ಎಲ್ಲರಿಗೂ ಅವಳು ಕಂಡ್ರೆ ದ್ವೇಷನೇ. ಅವಳನ್ನ ಯಾರೂ ಪ್ರೀತಿ ಮಾಡಲ್ಲ. ಆದರೆ ಅವಳು ಎಲ್ಲರನ್ನೂ ಇಟ್ಕೊಂಡು ಸಾಕ್ತಾಯಿದ್ದಾಳೆ. ಅವ್ರ ಅತ್ತೆಯಿಂದ ಸಮೇತ ಎಲ್ಲರಿಗೂ ದ್ವೇಷನೇ ಅವಳ ಮೇಲೆ. ಆವಾಗ ಹೇಳ್ತಾಳೆ, ಅತ್ತೆ ಇದು ನಿಮ್ಮ ಪೇಮೆಂಟು ತೊಗೊಳ್ಳಿ, ನೀವು ಹೆಂಗೆ ಬೇಕು ಹಂಗೆ ಖರ್ಚು ಮಾಡ್ಕೊಳ್ಳಿ ಅತ್ತೆ ಅಂತ. ಆಮೇಲೆ ಅವ್ರ ಅತ್ತೆ ಏನು ಮಾತಾಡ್ದಂಗೆ ಅದನ್ನ ಎತ್ಕೊತಾಳೆ. ಸುಮಾರು ಹೊತ್ತು ತೊಗೊಳ್ಳೋದೇ ಇಲ್ಲ, ಸುಮ್ಮನೆ ಮುಖ ನೋಡ್ತಾಳೆ. ಆಮೇಲೆ ತೊಗೋತಾಳೆ. ತೊಗೊಂಡು ರೂಮಿಗೆ ಹೋಗಿ ಕೂತ್ಕೊಂಡು ಸಂತೋಷ ಪಡ್ತಾಳೆ. ನಾನು ಕಷ್ಟಪಟ್ಟಿದ್ದ ದುಡ್ಡು ಇದು, ನನಗೆ ಪೇಮೆಂಟ್ ಕೊಟ್ಟವಳೆ ಅಂತ ಹೇಳ್ಬಿಟ್ಟು. ಆಗ ಇನ್ನು ಬಾಕಿಯವರಿದ್ದಾರೆ, ಅವರೆಲ್ಲ ಧನುವಿಂದ ಎಲ್ಲರೂ ಖುಷಿಯಿಂದ ಎಲ್ಲರೂ ಹೊಟ್ಟೆ ಉರಿ ಪಡೋರೆಯ. ಖುಷಿ ಆವಾಗ ಮಮ್ಮಿ ಅಂತ ಓಡಾಡೋಳು. ಇವಾಗ ಅದು ಹೆಂಗೆ ದ್ವೇಷ ಬೆಳೆಸ್ಕೊಂಡಿದ್ದಾಳೋ ಗೊತ್ತಿಲ್ಲ. ಅವಳ ಮಗಳು ದಪ್ಪಾಗಿದ್ದಾಳೆ, ಖುಷಿ ಮಗಳು. ಅದಕ್ಕೆ ದಪ್ಪಾಗಿರೋದ್ರಿಂದ ಅನುಪಮ ಅವ್ರ ಮಗಳನ್ನ ಯಾವಾಗಲೂ ಇಷ್ಟಪಡ್ತಾಳೆ. ಅದಕ್ಕೆ ಏನಾದ್ರೂ ಸಣ್ಣ ಮಾಡ್ತಿಲ್ಲ ನನ್ನ ಮಗಳನ್ನ ಅಂತೇಳ್ಬಿಟ್ಟು ಅವರ ಮಮ್ಮಿ ಮೇಲೆ ಅತ್ತೆ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾಳೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಅನುಪಮನ ಕಂಡ್ರೆ ಅವಳಿಗೆ ಸಿಟ್ಟಿದೆ. ಧನುಗೂ ಸಿಟ್ಟಿದೆ, ಅವಳಿಗೂ ಸಿಟ್ಟಿದೆ, ಪಾವನಿಗೂ ಸಿಟ್ಟಿದೆ, ತುಷಾರ್ಗೂ ಸಿಟ್ಟಿದೆ. ಎಲ್ಲರೂ ಸಿಟ್ಟು ಮಾಡ್ಕೊಳ್ತಾರೆ. ಎಲ್ಲ ಅವಳ ಮನೆಯಲ್ಲೇ ಊಟ ತಿಂತಾರೆ, ಎಲ್ಲರೂ ಸಿಟ್ಟು ಮಾಡ್ಕೊಳ್ತಾರೆ. ಎಲ್ಲರಿಗೂ ಊಟ ಬೇಯಿಸಾಕ್ತಾಳೆ. ದಿನಕ್ಕೆ 200 ಜನ ಕ್ಯಾಂಟೀನಿಗೆ ಕಳಿಸ್ತಾಳೆ ಊಟ. ಈ ಥರ ಎಲ್ಲ ಮಾಡ್ತಾಳೆ ಪಾಪ.
ಎಷ್ಟೆಲ್ಲ ಮಾಡಿ ಕಷ್ಟಪಟ್ಟು ದುಡಿತಾಳೆ ಆದ್ರೂ ಮತ್ತು ಸ್ವಂತ ಅವಳ ಮಗಳು ಕೂಡ ರಾಯಿ, ಅವಳು ಕೂಡ ದ್ವೇಷ ಸಾಧಿಸ್ತಾಳೆ. ಅವ್ರ ಅತ್ತೆಗೆ ಪೇಮೆಂಟ್ ಕೊಟ್ಟಾಗ ಎಷ್ಟು ಖುಷಿ ಆಯಿತು ಅವ್ರ ಅತ್ತೆಗೆ ಅಂದರೆ, ಕೈಯಲ್ಲಿ ಇಸ್ಕೊಂಡು ತುಂಬ ಇಷ್ಟಪಟ್ಟಳು. ಹೀಗೆ ಅವಳು ಎಲ್ಲರಿಗೂ ಒಂಥರ ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ. ಯಾರು? ಅನುಪಮ. ಅನ್ನಪೂರ್ಣೇಶ್ವರಿ ಥರನೇ ಎಲ್ಲರಿಗೂ. ಅವಳು ಎಷ್ಟು ತಪ್ಪು ಮಾಡಿದವ್ರಿಗೆಲ್ಲ ಬೈತಾಳೆ, ಬೈದ್ರೂ ಅಷ್ಟೇ ಪ್ರೀತಿ ಮಾಡ್ತಾಳೆ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಮನೆಯವ್ರನ್ನೆಲ್ಲರನ್ನೂ ಸಂಭಾಳಿಸ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ತಾಯಿದ್ದಾಳೆ. ಅದೊಂದೇ ಖುಷಿ ವಿಷಯ. ಮತ್ತು ಅನುಜಲ್ಲಿದ್ದಾನೆ ಅಂತ ಇನ್ನೂ ಗೊತ್ತೇ ಆಗಿಲ್ಲ. ರಾಯಿ ಮಾತ್ರ ಜೊತೆಗಿದ್ದಾಳೆ ಸದ್ಯಕ್ಕೆ. ಪ್ರೇಮನ್ನು ಪ್ರೇಮ ರಾಯಿನ ಲವ್ ಮಾಡ್ತಿದ್ದಾನೆ. ಹಾಗಾಗಿ ಅವ್ರದ್ದು ಮದುವೆ ಒಂದು ಆಗ್ಬೋದು ಅನಿಸುತ್ತೆ. ಇನ್ನು ಈ ಹುಡುಗಿ, ಈ ಪಾವನಿ ಮಗಳು ಯಾವಾಗಲೂ ಕಳ್ಳರು ನೋಡ್ದಂಗೆ ನೋಡ್ತಿರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ.